ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅದು ಬೀದರ್ ಜಿಲ್ಲೆಯ ಉಸ್ತುವಾರಿಯವರು. ಅವರ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾ ಇದ್ರು ಕೂಡ ಅದಕ್ಕೆ ಕಡಿವಾಣ ಹಾಕಬೇಕಾದವರು ಯಾರೂ ಇಲ್ಲ ಅನ್ನೋ ರೀತಿನಲ್ಲಿ ಇದೆ. ಅವ್ರ ಪುತ್ರ ಸಂಸದ, ಇವ್ರು ನೋಡಿದ್ರೆ ಸಚಿವರು, ಅದು ಕೂಡ ಅರಣ್ಯ ವನ್ಯ ಸಂಪತ್ತನ್ನ ರಕ್ಷಿಸುವಂತಹ ಜವಾಬ್ದಾರಿ. ಬಟ್ ತಮ್ಮ ಜವಾಬ್ದಾರಿಯನ್ನ ಕ್ಷೇತ್ರದಲ್ಲೇ ಮರೆತು ಹೋದ್ರ ಸಚಿವರು ಅನ್ನೋ ಪ್ರಶ್ನೆ ಬರ್ತಾ ಇದೆ. ಅಲ್ಲಿ ನಡೀತಾ ಇರುವಂತಹ ಅಕ್ರಮ ನೋಡ್ತಾ ಇದ್ರೆ ಏನಾಗ್ತಾ ಇದೆ, ಯಾಕೆ ಈ ಅಕ್ರಮ ಮರಳು ದಂಧೆನ ತಡೆಯೋದಕ್ಕಾಗ್ತಿಲ್ಲ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. ಸಚಿವ ರಹೀಂ ಖಾನ್ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ. ಮಾಂಜ್ರಾ ನದಿಯಲ್ಲಿ ಎಗ್ಗಿಲ್ಲದೆ ನಡೀತಿದೆ ಮರಳು ಮಾಫಿಯಾ. ಅಧಿಕಾರಿಗಳೇ ದಂಧೆಕೋರರ ಜೊತೆ ಶಾಮೀಲು. ಬೀದರ್ ಜಿಲ್ಲೆಯ ಜೀವನಾಡಿ ಮಾಂಜ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ವಿಪರೀತವಾಗಿದೆ. ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಕ್ಷೇತ್ರಗಳಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಗ್ತಿದೆ. ಹೌದು, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ಬಳಿಯ ಮಾಂಜ್ರಾ ನದಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ. ನಿಟ್ಟೂರು ಬಳಿಯ ಮಾಂಜ್ರಾ ನದಿಯಲ್ಲಿ ದಂಧೆಕೋರರು ರಾಜಾರೋಷವಾಗಿ ಎಲ್ಲರಿಗೂ ಕಾಣುವಂತೆ ಅಕ್ರಮ ಮರಳು ಗಣಿಗಾರಿಕೆ ಮಾಡುತ್ತಿದ್ದಾರೆ. ದಂಧೆಕೋರರು ಜನಪ್ರತಿನಿಧಿಗಳನ್ನು ಮತ್ತು ಅಧಿಕಾರಿಗಳನ್ನು ಕಟ್ಟಿಕೊಂಡು ಅಕ್ರಮ ಮರಳು ದಂಧೆಗೆ ಇಳಿದಿದ್ದಾರೆ ಎನ್ನಲಾಗಿದೆ. ಮಾಂಜ್ರಾ ನದಿಯಲ್ಲಿ 10 ರಿಂದ 15 ಟ್ರಾಕ್ಟರ್ಗಳನ್ನು ತೆಗೆದುಕೊಂಡು ಹೋಗುವ ದಂಧೆಕೋರರು ಮಾಂಜ್ರಾ ನದಿಯಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಮಾಂಜ್ರಾ ನದಿಯಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಟ್ರಾಕ್ಟರ್ಗಳು ಮರಳು ತುಂಬಿಕೊಂಡು ಹೋಗೋದು ಕಂಡು ಬರುವಂತಹ ದೃಶ್ಯಗಳೇ ಸಾಮಾನ್ಯವಾಗಿ ಬಿಟ್ಟಿವೆ. ನದಿಯಲ್ಲೇ ಟ್ರಾಕ್ಟರ್ಗಳಿಗೆ ಮರಳು ತುಂಬಿಕೊಳ್ತಾ ಇದ್ದು ಬಹಿರಂಗವಾಗಿ ಯಾರ ಭಯವಿಲ್ಲದೆ ಅಕ್ರಮ ಮರಳು ಮಾಫಿಯಾ ನಡೆಸುತ್ತಿದ್ದಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕ್ಷೇತ್ರ ಭಾಲ್ಕಿಯಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಗಣ್ಯ ಅಧಿಕಾರಿಗಳು, ಸ್ಥಳೀಯ ಪೊಲೀಸರು ಹಾಗೂ ರಾಜಕಾರಣಿಗಳ ಶಾಮೀಲು ಇರೋದ್ರಿಂದಲೇ ಮರಳು ಮಾಫಿಯಾ ಎಗ್ಗಿಲ್ಲದೆ ಸಾಕ್ತಿದೆ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ. ನಿಟ್ಟೂರು ಸರ್ಕಲ್ನಲ್ಲಿ ಮಾಂಜ್ರಾ ನದಿ ಬರ್ತದ. ಆ ಮಾಂಜ್ರಾ ನದಿಯಲ್ಲಿ ಸುಮಾರು ಡೈಲಿ 23 ಟ್ಯಾಕ್ಟ್ರಿಗಳು ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅದು ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅದು ಆಗಿರ್ಬೋದು ನಮ್ಮ ಬೀದರ್ ನಾರ್ತ್ನಲ್ಲಿ ಇದು ಶ್ರೀಮಂಡಲ ಆಗಿರ್ಬೋದು, ಚಿಲ್ಲರ್ಗಿ ಆಗಿರ್ಬೋದು, ಈವನ್ ಎರಳ್ಳಿ ಆಗಿರ್ಬೋದು, ಸಾಕಷ್ಟು ಜನ ಪ್ರತಿದಿನ ಮರಳು ಮಾಫಿಯಾ ಆಗ್ತಾಯಿದೆ. ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳದ್ದು ಕಡಿವಾಣ ಹಾಕಬೇಕು. ಯಾಕಂದರೆ ರಾಷ್ಟ್ರ ಸಂಪತ್ತು, ಮಾಂಜ್ರಾ ನದಿ ರಾಷ್ಟ್ರ ಸಂಪತ್ತಿದೆ. ರಾಷ್ಟ್ರ ಬರ್ಡ್ ಆಗಿಬಿಡ್ತೋದು. ಯಾಕಂತಂದರೆ ನೀವು ಎಷ್ಟು ಕೆದರ್ಕೊತ ಹೋಯ್ತೀರಿ ಅದಕ್ಕೆ ಏನಾದರೂ ಸವಲತ್ತು ಸಂಪತ್ತು, ಆ ಸಂಪತ್ತು ಯಾರು ಬರ್ಡ್ ಆಗಿಬಿಡ್ತದೆ. ಆ ಸಂಪತ್ತು ಯಾರ್ದು? ರಾಷ್ಟ್ರ ಸಂಪತ್ತು. ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಗಣಿ ಮತ್ತು ಭೂವಿಜ್ಞಾನಿಕೆ ಸಚಿವರು ಕೂಡ ಮಾಡಬೇಕು. ಇಲಾಖೆ ಇಲ್ಲೇ ಇದೆ, ಅಧಿಕಾರಿಗಳು ಕೂಡ ಇದ್ದಾರೆ ಬೀದರಲ್ಲಿ. ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಬೇಕು. ಶಾಮೀಲ್ ಇದಾರಂತೆ ಅದು ಮರಳು ಮಾಫಿಯಾ ಆಗ್ತಾ ಇದೆ. ಯಾಕೆ ಒಬ್ಬ ಅಧಿಕಾರಿ ಕನೆಕ್ಟ್ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ರಾಜರೋಷವಾಗಿ ಮರಳು ಮಾಫಿಯಾ ತಗೊಂಡು ಬರ್ತಾನ, ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಾನ. ಬೀದರ್ ಜಿಲ್ಲೆಯಲ್ಲಿ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಸೇರಿದಂತೆ 2 ಸಚಿವರು ಇದ್ರೂ ಅಕ್ರಮ ಮರಳು ದಂಧೆ ನಡೆದಿರೋದು ಮಾತ್ರ ಶೋಚನೀಯವಾಗಿದೆ. ಇಷ್ಟೊಂದು ರಾಜಾರೋಷವಾಗಿ ನಡೀತಾ ಇದ್ರು ಗಣಿ ಮತ್ತು ಭೂವಿಜ್ಞಾನಿಗಳು ಮೌನಕ್ಕೆ ಶರಣಾಗಿರೋದು ನೋಡಿದ್ರೆ ದಂಧೆಕೋರರ ಜೊತೆ ಅವರು ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಮಾಡ್ತಿಲ್ಲ. ಇನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗಳು ಇದ್ದು ಅಕ್ರಮ ಮರಳು ದಂಧೆ ತಡೆಯುವಲ್ಲಿ ವಿಫಲವಾಗಿವೆ. ನಿಮ್ಮ ಪಬ್ಲಿಕ್ ಟಿವಿ ಈ ಅಕ್ರಮ ಮರಳು ದಂಧೆ ಬಗ್ಗೆ ದೃಶ್ಯಗಳ ಸಮೇತ ಸಾಕ್ಷಿ ನೀಡಿದೆ. ಈಗಲಾದ್ರೂ ಈ ಮರಳು ಮಾಫಿಯಾಗೆ ಗಣಿ ಇಲಾಖೆ, ಪೊಲೀಸರು, ಉಸ್ತುವಾರಿ ಸಚಿವರು ಬ್ರೇಕ್ ಹಾಕುವ ಕೆಲಸ ಮಾಡಬೇಕಿದೆ. ಸರ್, ಮಾಂಜ್ರಾ ನದಿ ನಿಟ್ಟೂರು ಗ್ರಾಮದಲ್ಲಿ ಅದು ಅಲ್ಲೇನಾಗಿದೆ, ಕಪ್ಪು ಮಣ್ಣು ಮಿಶ್ರಿತ ಮರಳೈತೆ. ಅದನ್ನು ಆ ಗ್ರಾಮದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಸಾಗಾಣಿಕೆ ಮಾಡ್ತಾ ಇದ್ದ ಕಂಪ್ಲೇಂಟ್ ಬಂದಿದ ತಕ್ಷಣ ನಾವು ಗಣಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಸೊ ಅಲ್ಲಿ ಆಗ್ತಿರೋದನ್ನು ಸ್ಟಾಪ್ ಮಾಡಿ ಮತ್ತು ಒಂದು ಟ್ರ್ಯಾಕ್ಟರ್ ಸಿಕ್ಕಿತ್ತು. ಸೊ ಅದನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿ ಅದಕ್ಕೆ ಕ್ರಮ ಇದು ಮಾಡಿದ್ರಿ. ಸೊ ಮತ್ತೆ ಆಗ್ತಾ ಇದೆ, ಜಂಟಿಯಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಂತೀರಿ ಸರ್. ಖಂಡಿತ ಮತ್ತೆ ಅದೇ ಥರ ಚಾಲು ಆಗಿದ್ರೆ ಮತ್ತೊಮ್ಮೆ ನಾವು ಪರಿಶೀಲನೆ ಮಾಡಿಬಿಟ್ರೆ ನಾವು ಖಂಡಿತ ಮಾಡ್ತೀವಿ ಸರ್. ಖಂಡಿತ ಪರಿಶೀಲನೆ ಮಾಡ್ತೀರಿ ಸರ್. ಎಸ್ ಸರ್, ಮಾಡ್ತೀರಿ ಸರ್. ಅದು ಸೊ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲೇ ಆಗಲಿ ಈ ಥರ ಅಕ್ರಮವಾಗಿ ಆದರೆ ನಾವು ಪರಿಶೀಲನೆ ಮಾಡಿಬಿಟ್ಟು ಕ್ರಮ ತಗೊಂತೀರಿ ಸರ್. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸಚಿವ ರಹೀಂ ಖಾನ್ ಕ್ಷೇತ್ರದಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿರುವುದು ವಿಪರ್ಯಾಸದ ಸಂಗತಿ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.